ಪೊಲೀಸರ ಜೊತೆಗೆ ಡೀಟೇಲ್ಸ್ ಎಲ್ಲ ಅದು ಬಿಟ್ಟರೆ ನಮ್ಮ ಕೈಲಿ ಏನೋ ಹೇಳಕ್ಕೂ ಆಗದೆ ಇರೋಂಥ ಒಂದು ಪರಿಸ್ಥಿತಿ ಯಾರಿಗೂ ಓದಿರೋ ಮಗುನ ಯಾರು ವಾಪಸ್ ತಂದ್ಕೊಡಕ್ಕಾಗಲ್ಲ. ನಮ್ಮ ಸ್ಥಿತಿ ಯಾರಿಗೂ ಬೇಡ ಮೇಡಮ್. ಮನೇಲೆ ಬಿಟ್ಟು ಬರಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಅಷ್ಟೇ. ಆ ಮಗು ಮತ್ತೆ ಮದ್ದೂರು ತಾಲೂಕಲ್ಲಿ ಆದಷ್ಟು ನಮಗೆ ಮೆಡಿಸಿನ್ ತಗೊಂಡೆ ಸಿಕ್ಕಿದ್ರೆ ಯಾರು ತೊಂದರೆ ಇಲ್ಲ ಮೇಡಮ್. ಮದ್ದೂರು ತಾಲೂಕಲ್ಲಿ ಎಷ್ಟು ಹಳ್ಳಿಗಳು ಇದೆ ಮೇಡಮ್. ತಿಳಿಸಿ ನಿಮ್ಮ ಪರವಾಗಿ ನಾನು ತಾಲೂಕು ಹಾಸ್ಪಿಟ್ಲು ಮತ್ತೆ ನಾಯಿಗಳು ಅಷ್ಟೇ ಇದೆ. ನೀವೇನು ಆಕ್ಷನ್ ತಗೊಂತೀರಿ? ಈ ತರ ಆದ್ಮೇಲೆ ಅನಾಹುತ ಆದ್ಮೇಲೆ ನೀವು ಬಂದಾಗ ನೀವು ಆಕ್ಷನ್ ತಗೊಳ್ದೆ ಬೇಜವಾಬ್ದಾರಿ ಮಾಡಿದ್ರೆ ಎಷ್ಟು ನಾಯಿಗಳು ಓಡಾಡುತ್ತಪ್ಪ ಇಲ್ಲಿ? ನಮ್ಗೆ ಈಗ 27 ವರ್ಷದಿಂದ ನನಗೆ ಒಂದ್ಸತಿ ನಾಯಿ ಹಿಡಿತಾವೆ ನಮ್ಮ ಯಾವಾಗಲೂ 10 ವರ್ಷದಿಂದ ಇಲ್ಲಿ 3 ನಾಯಿಗಳು ಮಾಡ್ತಾ ಇಲ್ಲ. ಇಲ್ಲಿ ಸಾಕಿರೋ ನಾಯಿಗಳು ಕಳಿಸ್ತಾ ಇಲ್ಲ. ಇಲ್ಲಿಂದ ಹೊರಗಡೆಯಿಂದ ತಂದು ಇಲ್ಲಿಗೆ ಬಿಡೋದು, ಅಲ್ಲಿಗೆ ಬಿಡೋದು ಮಾಡ್ತಾವ್ರಲ್ಲ ಅವ್ರು. ಸ್ವಲ್ಪ ಬೇಜವಾಬ್ದಾರಿಯಿಂದ ಕ್ರಮ ವಹಿಸಿ ಸರಿಯಾಗಿ ಮಕ್ಕಳ ಲೈಫ್ ಜೊತೆಲಿ ಈ ರೀತಿ ಏನಪ್ಪ ಪ್ರಾಣಿ ದಯ ಸಂಗ್ರಹ ಬಿಡೋದಿಲ್ಲ ಮಾಡ್ತಾರಲ್ಲ ಗಲಾಟೆ ಮಾಡ್ತಾರೆ. ಫೌಂಡೇಶನ್ ಆಶೀರ್ವಾದದಿಂದ ಮತ್ತೆ ಆಶೀರ್ವಾದ ಅಂತ ತಿಳ್ಕೊಂಡು ನಿಮ್ಮ ಜೊತೆ ನಾನು ನಿಮ್ಗಾಗಿರೋ ಅನ್ಯಾಯವನ್ನು ಆ ರೀತಿ ಬಿಡೋಕ್ಕೆ ನಾನು ಇಲ್ಲ. ಅವರಿಂದ ಸ್ವಲ್ಪ ಗದರಿಸ್ತಿದ್ರು. ಅವರಿಂದ ಬಂದಾಗ ಸ್ವಲ್ಪ ಗದರಿಸ್ತಿದ್ರು. ಇತ್ತೀಚೆಗೆ ವ್ಯವಸ್ಥೆ ಎಲ್ಲ ಅದು ಹಿಡಿದು ಮೇಡಮ್. ಸ್ವಲ್ಪ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಔಷಧಿ ಇವೆರಡೇ ಡಿಪಾರ್ಟ್ಮೆಂಟ್ ಮಾತಾಡಿ ಗಮನ ತಗರಿಸಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.